ಪಶುಗಳಲ್ಲಿ ಹೃದಯದ ಸಂಬಂಧಿ ಕಾಯಿಲೆ ಏನಿರುತ್ತದೆ ಅಂತಂದರೆ, ಪಶುಗಳಲ್ಲಿ ಸಹಿತ ಹೃದಯದ ಕಾಯಿಲೆ ಇರುವುದೇ, ಅವುಗಳಿಂದ ಸಾವು ಸಂಭವಿಸದೆ, ಹೇಗೆ ಅದರ ಚಿಕಿತ್ಸೆ, ಇವುಗಳಲ್ಲಿ ಜನರಿಗೆ ಅನೇಕ ಪ್ರಶ್ನೆಗಳಿರುವುದು ಸಹಜ. ಹಾಗೆಯೇ ಇವುಗಳಿಗೆ ಉತ್ತರ ಕೊಡುವುದು ತಜ್ಞರಾದಂತಹ ನಮ್ಮ ಕಾರ್ಯವೂ ಹೌದು. ಹಾಗಿದ್ದರೆ ಈ ಪಶುಗಳಲ್ಲಿ ಹೃದಯದ ಸಮಸ್ಯೆ ಯಾವ ರೀತಿ ಇದೆ ಅಂತಂದರೆ, ಹೃದಯದ ವೈಫಲ್ಯದಿಂದ ಸಾವು ಸಂಭವಿಸುತ್ತದೆ ಎನ್ನುತ್ತದೆ ಸಮೀಕ್ಷೆ. ಮೊಳೆ ನುಂಗಿ ಅದು ಹೊಟ್ಟೆಯ ಕವಾಟದಿಂದ ವಫೆಯನ್ನು ಭೇದಿಸಿ ಹೃದಯವನ್ನು ಚುಚ್ಚಿ ಘಾಸಿಗೊಳಿಸಿ ಸಾವಿನೆಡೆಗೆ ದೂಡುವುದು ಒಂದು ಅನೇಕನರಿಗೆ ತಿಳಿದಿರುವಂತಹ ವಿಷಯ. ಇದಕ್ಕೆ ಟ್ರಾಮ್ಯಾಟಿಕ್ ರೆಟಿಕ್ಯುಲೋ ಪೆರಿಕಾರ್ಡೈಟಿಸ್ ಅಂತ ಹೇಳ್ತಾರೆ. ಅನೇಕ ಗೋವುಗಳು ಚೂಪಾದ ಲೋಹದ ಮೊಳೆ, ತಂತಿ ಇವುಗಳನ್ನು ಮೇಯುವಾಗ, ಹಿಂಡಿ ಮೆಲ್ಲುವಾಗ ಅವುಗಳನ್ನು ನುಂಗಿ ನೋವಿನಿಂದ ನರಳಿ ಮರಣ, ಹೃದಯದ ತೊಂದರೆಯಿಂದ ಮರಣವನ್ನು ಅಪ್ಪುತ್ತವೆ, ಹೃದಯದ ತೊಂದರೆಯಿಂದ ಮರಣ ಹೊಂದುತ್ತವೆ. ಅವುಗಳ ಎದೆಯಲ್ಲಿ ಅದೆಷ್ಟು ನೋವಿರುತ್ತಿರುತ್ತೋ ಯಾರಿಗೆ ಗೊತ್ತು. ಈ ರೀತಿ ಲೋಹಗಳು ಗೋವಿನ ಹೊಟ್ಟೆ ಸೇರುವುದು ಮನುಷ್ಯನ ಅಜಾಗರೂಕತೆಯಿಂದಲೇ ಮಾತ್ರ ಹೊರತು ಯಾವುದೂ ಇಲ್ಲ. ಎಲ್ಲಿ ಬೇಕಾದಲ್ಲಿ ಬಿಸಾಡುವ ತಂತಿ, ಸೂಜಿ, ಮೊಳೆ ಇವು ಗೋವಿನ ಉದರವನ್ನು ಸೇರಿ ಅವುಗಳ ಹೃದಯದ ಇರಿದು ಸಾಯಿಸುತ್ತವೆ. ಇನ್ನು ಈ ಹೃದಯ ಸಂಬಂಧಿ ಕಾಯಿಲೆಗಳು ಕಾಲುಬಾಯಿ ಜ್ವರ ಮತ್ತು ಹೃದಯದ ಸಂಬಂಧಿ ಕಾಯಿಲೆ ಬಹಳ ನಂಟನ್ನು ಹೊಂದಿದ್ದಾವೆ. ಕಾಲುಬಾಯಿ ರೋಗ ಬಂದಂತಹ ಜಾನುವಾರುಗಳು ಮರಣವನ್ನು ಅಪ್ಪಿದರೆ ಅದು ಬಹುತೇಕ ಹೃದಯದ ತೊಂದರೆಯಿಂದ ಮಾತ್ರ. ಕರುಗಳಲ್ಲಿ ಅಂತೂ 50% ಭಾಗ ಮರಣ ಹೊಂದುವುದು ತಪ್ಪಲ್ಲ, ತೊಂದರೆಯಿಂದ ತಪ್ಪಿದ್ದಲ್ಲ. ಅದು ಬಹುತೇಕ ಕಾಲುಬಾಯಿ ರೋಗ ಬಂದಂತಹ ಜಾನುವಾರುಗಳು ಮರಣ ಅಪ್ಪಿದರೆ ಅದು ಬಹುತೇಕ ಹೃದಯದ ತೊಂದರೆಯಿಂದ ಮಾತ್ರ. ಕರುಗಳಲ್ಲಿಯೂ ಸಹಿತ 50% ಭಾಗ ಮರಣವನ್ನು ಅಪ್ಪದು ಸಹಜ. ಅಲ್ಲದೆ ಸಹಜವಾಗಿ ಅದಾಗುತ್ತೆ. ಕಾಲುಬಾಯಿ ಜ್ವರದ ವೈರಾಣು ಹೃದಯದ ಕೋಮಲ ಮಾಂಸಖಂಡಗಳನ್ನು ಭೇದಿಸಿ ಛಿದ್ರ ಮಾಡಿ ಎಳೆಕರುಗಳನ್ನು ಯಮಪುರಿಗೆ ಅದು ಅಟ್ಟುತ್ತದೆ. ಹೃದಯದ ಮೇಲೆ ಹುಲಿ ಪಟ್ಟೆಯ ರೀತಿಯಲ್ಲಿ ಹುಳುಕುಗಳಾಗುತ್ತವೆ. ಅದನ್ನು ಟೈಗ್ರಾಯ್ಡ್ ಹಾರ್ಟ್ ಅಂತ ಕರೀತಾರೆ. ಯಾವುದೇ ರೋಗ ಲಕ್ಷಣಗಳಿಲ್ಲದವೆ ಹೃದಯವು ನಿಂತು ಕರುಗಳು ಅವುಗಳ ಅಂತಿಮ ಯಾತ್ರೆಯನ್ನು ಮುಗಿಸ್ತವೆ. ರೋಗ ದೂರವಿದ್ದಾಗಲೇ ಸಾಮಾನ್ಯವಾಗಿ ಚಿಕಿತ್ಸೆಯನ್ನು ನಾವು ಮಾಡಿಸಬೇಕು. ಇಲ್ಲದೆ ಹೋದರೆ ಕರುಗಳು ಸಾಯುವುದು ಖಚಿತ. ಮತ್ತು ಸಾಕಷ್ಟು ಸೂಕ್ತ ಚಿಕಿತ್ಸೆಯನ್ನು ಕೊಟ್ಟರೆ ಕರುಗಳು ಬದುಕ್ತವೆ, ಕಾಲುಬಾಯಿ ಜ್ವರ ಇದ್ದಾಗ ಸಹಿತ. ಇದಲ್ಲದೆ ಹೃದಯದ ವೈಫಲ್ಯ ಅನೇಕ ಸಲ ಉಂಟಾಗುತ್ತೆ. ಹೃದಯವು ನಿಲ್ಲುವ ಮೊದಲು ಅದಕ್ಕೆ ಒತ್ತಡ ತೊಂದರೆ ಇರುವ ಬಗ್ಗೆ ಅನೇಕ ಲಕ್ಷಣಗಳನ್ನು ಅದು ತೋರಿಸುತ್ತೆ. ಇದನ್ನು ಇನ್ನೂ ನಾನು ಕೆಲಸ ಮಾಡಲಾರೆ ಸೋತೆ ಎಂದಾಗ ಮಾತ್ರ ಅದು ನಿಲ್ಲುವುದು, ಹೃದಯ ನಿಲ್ಲುವುದು. ಪಶುಗಳಲ್ಲಿ ಹೃದಯದ ತೊಂದರೆ ಬಹಳ ಸಾಮಾನ್ಯವಾದರೂ ಸಹಿತ ಅದು ಗೊತ್ತಾಗದೆ ಪ್ರಾಣಿಗಳ ಸಾವನ್ನು ಅಪ್ಪಿಬಿಡ್ತವೆ. ಆಗ ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ನಾವು ಕರಿತೀವಿ. ಹೃದಯದ ಕವಾಟದ ತೊಂದರೆ ಅನೇಕ ಸಲ ಸಾಮಾನ್ಯವಾಗಿರುತ್ತದೆ. ಕವಾಟದ ತೊಂದರೆಗಳು ಪಶುಗಳಲ್ಲಿ ಬಹುತೇಕ ಹುಟ್ಟಿದಾಗಿನಿಂದಲೇ ಇರಬಹುದು. ಹುಟ್ಟಿದ ಕರುಗಳಲ್ಲಿ ಇದು ಬಹಳ ಸಾಮಾನ್ಯ. ಇದು ಅನೇಕ ಸಲ ಬ್ಯಾಕ್ಟೀರಿಯಾಗಳಿಂದಲೂ ಸಹಿತ ಬರುವ ಒಂದು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಹುಟ್ಟಿದ ಕರು ಯಾವುದೇ ಸಕಾರಣವಿಲ್ಲದೆ ಇದ್ದಕ್ಕಿದ್ದಾಗೆ ಸತ್ತು ಹೋಗೋದು, ಕೆಲವೊಮ್ಮೆ ಕವಾಟದ ತೊಂದರೆಯಿಂದ ಸರಿಯಾಗಿ ಬೆಳವಣಿಗೆ ಆಗೋದು ಇರುವುದು, ಇದೆಲ್ಲ ಬಹಳ ತೊಂದರೆಗಳು. ಹುಟ್ಟಿದ ಕರುಗಳು ಸ್ವಚ್ಛವಾಗಿದ್ದು ಯಾವುದೇ ಸೋಂಕದಿಂದ ಬಳಲದೆ ಇರುವಂತೆ ನೋಡಿಕೊಳ್ಳುವುದು ಸಹಿತ ಬಹಳ ಮುಖ್ಯ. ಹಾಗಿದ್ದರೆ ಕಾರಣಗಳೇನು ಇದಕ್ಕೆ ಅಂತಂದರೆ, ಹೃದಯದ ತೊಂದರೆಗೆ ಅನೇಕ ಕಾರಣಗಳು ಇವೆ. ಇವುಗಳಲ್ಲಿ ಮುಖ್ಯವಾದವುಗಳೆಂದರೆ ಆನುವಂಶಿಕತೆ, ವಿಟಮಿನ್ ಇ, ಸೆಲೆನಿಯಂ, ತಾಮ್ರ ಇತ್ಯಾದಿಗಳ ಕೊರತೆ, ಹೃದಯದ ಕ್ಯಾನ್ಸರ್, ಮೊನೆನ್ಸಿನ್, ಹತ್ತಿಕಾಳು ಹಿಂಡಿಯಲ್ಲಿನ ಗಾಸಿಪಾಲ್, ಇವು ವಿಷಪೂರಿತ ಸಸ್ಯಗಳು. ಕೆಲವು ವಿಷಪೂರಿತ ಸಸ್ಯಗಳು ಕ್ಲಾಸ್ಟಿಡಿಯಾ, ಮೈಕೋಪ್ಲಾಸ್ಮಾ, ಲಿಸ್ಟೇರಿಯಾ ಇವೆಲ್ಲ ಸಹಿತ, ಟಾಕ್ಸೋಪ್ಲಾಸ್ಮಾ ಗೊಂಡೈ ಇವೆಲ್ಲ ಸಹಿತ ವಿವಿಧ ರೋಗಾಣುಗಳು ಇವು ಈ ಹೃದಯದ ತೊಂದರೆಯನ್ನು ಇವು ಉಂಟು ಮಾಡುತ್ತವೆ. ಅದರಲ್ಲೂ ಸಹಿತ ಈ ಕ್ಲಾಸ್ಟಿಡಿಯಂ ವಿಷಬಾಧೆ ಸಾಮಾನ್ಯವಾಗಿ ಹೃದಯದಲ್ಲಿ ತೀವ್ರತರವಾದಂತಹ ವಿಷಬಾಧೆಯನ್ನು ಅದು ಉಂಟು ಮಾಡುತ್ತದೆ. ಅತಿ ಎತ್ತರದ ಹಿಮಾಲಯದಂಥ ಪ್ರದೇಶಗಳು ಸಹ ಈ ಹೃದಯದ ತೊಂದರೆಗೆ ಕಾರಣ. ಅದಕ್ಕೆ ಹೈ ಆಟಿಟ್ಯೂಡ್ ಡಿಸೀಸ್ ಅಂತ ಸಹಿತ ಕರೀತಾರೆ. ಕೆಲವೊಮ್ಮೆ ಎತ್ತುಗಳು ಅಥವಾ ಕೋಣಗಳಿಗೆ
ಅತ್ಯಂತ ಹೆಚ್ಚಿನ ಶ್ರಮದ ಕೆಲಸ ನೀಡಿದಾಗಲೂ ಸಹಿತ ಹೃದಯ ಸ್ತಂಭನೆ ಉಂಟು ಮಾಡಬಹುದು. ಉದಾಹರಣೆಗೆ ಈ ಕಂಬಳ, ಈಗಾಗಲೇ ಕಾಂತಾರ ಸಿನಿಮಾ ನೋಡಿದ ಅನೇಕ ಜನಕ್ಕೆ ಈ ಕಂಬಳ ಅಂದರೆ ಏನು, ಓಟ, ಕ್ರೀಡೆ, ಜಲ್ಲಿಕಟ್ಟು ಇವೆಲ್ಲಗೆಲ್ಲ ಗೊತ್ತಾಗಿದೆ. ಅದಕ್ಕಾಗಿ ಇವೆಲ್ಲ ಅತ್ಯಂತ ಕಸರತ್ತಿನ ಆಟದ ಕೆಲಸಗಳು. ಇದರಲ್ಲೂ ಸಹಿತ ಹೃದಯ ಸ್ತಂಭನವಾಗುವ ಒಂದು ಸಾಧ್ಯತೆ ಬಹಳ ಸಾಮಾನ್ಯವಾಗಿ ಇದೆ. ಹಾಗಿದ್ದರೆ ಮನುಷ್ಯರಿಗಿದ್ದ ಹಾಗೆ ಪಶುಗಳಿಗೂ ಸಹಿತ ಈ ಚಿಕಿತ್ಸೆ ಇದೆಯೇ ಅಂತಂದರೆ, ಸೂಕ್ತವಾದ ಚಿಕಿತ್ಸೆ ಇದೆ ಎನ್ನುವುದು ರೋಗಲಕ್ಷಣ ಪತ್ತೆ ಹಚ್ಚಿ ನಾವು ಅದನ್ನು ಮಾಡಬಹುದು. ಪಶುವಿಗೆ ಹೃದಯದ ತೊಂದರೆ ಇದ್ದಾಕ್ಷಣ ಶಿವನ ಪಾದ ಸೇರುವುದು ಖಂಡಿತ ಅಂದುಕೊಳ್ಳದೆ ಸೂಕ್ತ ಚಿಕಿತ್ಸೆಯನ್ನು ಮಾಡಿದರೆ ಗುಣವಾಗುವುದರಲ್ಲಿ ಸಂಶಯವೇ ಇಲ್ಲ. ಸಾಮಾನ್ಯವಾಗಿ ಈ ಹೃದಯದ ತೊಂದರೆ ಇದ್ದಾಗ ಎದೆಗುಂಡಿಗೆಯ ಬಾವು ಬಹಳ ಸಾಮಾನ್ಯವಾಗಿ ಬರುತ್ತದೆ ಹಾಗೂ ಇಡೀ ಹೃದಯದಲ್ಲಿ ಅದರಲ್ಲಿ ಕೆಂಪು ಬಣ್ಣದ ರಕ್ತ ಅದರಲ್ಲಿ ಸುರಿಯುತ್ತದೆ. ಇನ್ನು ಇವತ್ತಿಗೆ ಈ ಪಾಠವನ್ನು ನಾವು ಇಲ್ಲಿಗೆ ನಿಲ್ಲಿಸೋಣ. ಇನ್ನು